ಕಾವ್ಯ ಕಾವ್ಯವನ್ನು ಗಂಭೀರವಾಗಿ ತಗೊಳ್ಳೋವಂಥ ಮನಸ್ಸುಗಳು ಬಹಳ ಕಡಿಮೆ ಆಗಿದ್ದಾವೆ ಈಗ. ಮತ್ತು ಇಂಥ ಪರಿಸ್ಥಿತಿಯೇ ಹಂಗಿದೆ. ಹಾಗಾಗಿ ಕಾವ್ಯಕ್ಕೆ ಒಂದು ಜಾಗವನ್ನು ಕಾವ್ಯಕ್ಕೆ ನಿಮ್ಮ ಮನಸ್ಸಿನೊಳಗೆ, ಹೃದಯದೊಳಗೆ ಒಂದು ಜಾಗವನ್ನು ಇಟ್ಕೊಳ್ಳದೇ ಇದ್ದರೆ ಬಹಳ ದೊಡ್ಡ ಅಪಾಯದಲ್ಲಿ ನಾವು ಸಿಕ್ಕಾಕೊಳ್ತೀವಿ. ನಾನು ಪದ್ಯಗಳನ್ನು ಕೇಳಕ್ಕೆ ಬಂದವನು. ಆಮೇಲೆ ಪದ್ಯಗಳನ್ನು ಕೇಳೋಕ್ಕೋಸ್ಕರ ಬಂದವನು. ಆಮೇಲೆ ಪದ್ಯಗಳನ್ನು ಬರೆಯೋದನ್ನು ಬಿಟ್ಟು ಸುಮಾರು 3 ದಶಕಗಳು ಮೇಲಾಯಿತು ಅಂತ ಕಾಣುತ್ತೆ. ಒಂದು 30 ಪದ್ಯ ಬರೆದು ಪದ್ಯ ನನ್ನಿಂದ ದೂರ ಹೋಯಿತು. ಒಬ್ಬೊಬ್ಬರು ಕವಿಗಳು ಬಂದು ನನ್ನ ಹತ್ರ, ನೀನು ಯಾಕೆ ಪದ್ಯ ಬರೀತಾ ಇಲ್ಲ ಅಂತ ಕೇಳಿದ್ರು. ನಾನು ಹೇಳಿದೆ, ನನ್ನನ್ನು ಬಿಟ್ಟು ಹೋಯ್ತು ಪದ್ಯ, ಕವಿತೆ. ಅದಕ್ಕೆ ಅವ್ರು ಹೇಳಿದ್ರು, ನಿನ್ನನ್ನು ಬಿಟ್ಟು ಹೋಗಲಿಲ್ಲ, ಅದು ನೀನು ಅದರಿಂದ ಬಿಟ್ಟು ಹೋದೆ ಅಂತ ಹೇಳಿ. ಸೊ ಹಾಗೆ ನಾನು ಕವಿತೆಗಳಿಂದ ಬರೆಯುವುದರಿಂದ ಬಿಟ್ಟು ದೂರ ಹೋಗಿದ್ರೂ ಕೂಡ ಕವಿತೆಗಳನ್ನು ಕೇಳ್ತಕ್ಕಂಥದ್ದು ಮತ್ತು ಕವಿತೆಗಳನ್ನು ಓದ್ತಕ್ಕಂಥದ್ದು ಇನ್ನೂವರೆಗೆ ಮುಂದುವರಿಸ್ಕೊಂಡು ಬಂದಿರತಕ್ಕಂಥದ್ದು. ಮತ್ತು ಇವತ್ತು ಇಷ್ಟೊಂದು ಜನರು ಕವಿತೆಗಳನ್ನು ಓದ್ತಾ ಇದ್ದಾರೆ ಅಂತ ಪ್ರೇಕ್ಷಕನಾಗಿ, ಕೇಳುಗನಾಗಿ ಇಲ್ಲಿ ಬಂದಿರತಕ್ಕಂಥದ್ರಿಂದ ನೀವು ನನ್ನಲ್ಲೂ ಒಂದು ಕಾವ್ಯದ ವಿಶ್ವಾಸ ಇದೆ ಅಂತ ತಿಳ್ಕೊಳ್ಬೋದು. ಆಮೇಲೆ ಇಲ್ಲಿ ಅನೇಕರು ಹೊಸ ಕವಿಗಳಿದ್ದಾರೆ. ಕೇಳಿಸ್ಕೊಳ್ಳುವಾಗ ಅನಿಸಿದ್ದು, ಕೆಲವರು ಇನ್ನೂ ಕವಿತಾ ಸಂಕಲನಗಳನ್ನು ತರದೇ ಇರ್ತಕ್ಕಂಥವರು ಇರ್ಬೋದು. ಆದರೆ ಅವರೆಲ್ಲರಿಗೂ ಬಹಳ ಮಹತ್ತರವಾದ ಒಂದು ಸಂದರ್ಭ ಇದು. ಏನು ಅಂದರೆ, ಸುಮಾರು 5 ದಶಕಗಳಿಂದ ಕವಿತೆಗಳನ್ನು ಬರಿತಾ ಇರ್ತಕ್ಕಂಥವ್ರು, 5-6 ದಶಕಗಳಿಂದ ಕವಿತೆಗಳ ಬರಿತಾ ಇರ್ತಕ್ಕಂಥ ಹಿರಿಯರಾದ ಕವಿಗಳು ಇಲ್ಲಿ ಓದಿದ್ದಾರೆ. ಸಿದ್ದರಾಮಣ್ಣ ಕವಿತೆ ಓದಬೇಕಾಗಿತ್ತು, ಆದರೆ ಯಾವುದೋ ಒಂದು ಪಾಕಿಸ್ತಾನಿ ಕವಿತೆಯನ್ನು ನೆನಪು ಮಾಡಿಕೊಂಡಿದ್ದು. ಮತ್ತು ತನ್ನ ಭಾಷಣವೇ ಕಾವ್ಯ ಅಂತ ಕೂಡ ಒಂದು ಮಾತನ್ನು ಈಗ ನಾನು ಹೇಳಿದ್ರು. ಆಮೇಲೆ ಪ್ರತಿಭಾ ಚಿಕ್ಕ ಹುಡುಗಿಯಾಗಿದ್ದಾಗಲಿಂದ ಪದ್ಯ ಬರಿತಾ ಇರ್ತಕ್ಕಂಥ. ಸೊ ಆ ರೀತಿಯಾದ ಹಿರಿಯ ತಲೆಮಾರಿನ ಕವಿತಾ ದರ್ಶನದೊಳಗಡೆಗೆ ಮಿಂದು ಹೇಳ್ತಾ ಇರ್ತಕ್ಕಂಥ ಕವಿಗಳು ಇರ್ತಕ್ಕಂಥ ಜಾಗಕ್ಕೆ ಹೊಸ ಮನಸ್ಸಿನ, ಹೊಸ ಕವಿತೆಗಳನ್ನು ಬರಿತಾ ಇರ್ತಕ್ಕಂಥ ಮನಸ್ಸುಗಳು ಇಲ್ಲಿ ಬಂದು ಸೇರಿರೋದು ಅವರಿಗೆ ಬಹುದೊಡ್ಡ ಸಂತೋಷವನ್ನು ಕೊಟ್ಟಿರಬೇಕು ಅಂತ ನಾನು ಭಾವಿಸುತ್ತೇನೆ. ಮತ್ತು ಒಂದು ಸಲ ಕೂತು 30 ಪದ್ಯಗಳನ್ನು ಒಂದೇ ಸಲ ಕೇಳಿಬಿಟ್ರೆ ಅವು ಒಂದಕ್ಕೊಂದು ತಾಕಲಾಡಿ ಎಲ್ಲ ಒಂದು ಮಿಕ್ಸ್ಚರ್ ಆಗಿ ನಿಮ್ಮ ಮನಸ್ಸಿನೊಳಗಡೆಗೆ ಬೇರೆ ರೀತಿಯ ಒಂದು ರಸಾಯನವನ್ನು ನಿಮ್ಮ ಮನಸ್ಸಿನೊಳಗೆ ಬಿಡ್ತಾರೆ. ಪ್ರತ್ಯೇಕವಾಗಿ ಒಂದೊಂದು ಪದ್ಯವನ್ನು ಕೂತು ಓದಿದಾಗ ಇರ್ತಕ್ಕಂಥ ಸಂತೋಷವೂ ಬೇರೆ. ಈ ರೀತಿಯಾದ ಕವಿಗೋಷ್ಠಿಗಳಲ್ಲಿ ಕೂತು ಯಾರ್ದೋ ಒಂದು ಮೆಟಫರು, ಯಾರ್ದೋ ಒಂದು ಸಾಲು, ಯಾರ್ದೋ ಒಂದು ಚಿತ್ರ, ಈಗ ಮಮತಾ ಬಹಳ ಚಿತ್ರವತ್ತಾದ ಪದ್ಯವನ್ನು 2ನೇ ಪದ್ಯದಲ್ಲಿ ಓದಿದ್ವಿ. ಹಾಗೆ ಬೇರೆ ಬೇರೆಯವರು ಕೊಡುವ ಚಿತ್ರಗಳು, ಸಾಲುಗಳು, ಮೆಟಫರ್ಗಳು ಇವೆಲ್ಲವೂ ಹಬ್ಬದ ವಾತಾವರಣವನ್ನು ನಿಮ್ಮ ಮನಸ್ಸಿನೊಳಗಡೆ ಉಂಟು ಮಾಡಬಹುದು ಅಂತ ಕಾಣುತ್ತೆ. ಕಾವ್ಯವನ್ನು ಗಂಭೀರವಾಗಿ ತಗೊಳ್ಳೋವಂಥ ಮನಸ್ಸುಗಳು ಬಹಳ ಕಡಿಮೆ ಆಗಿದ್ದಾವೆ ಈಗ. ಮತ್ತು ಇಂಥ ಪರಿಸ್ಥಿತಿಯೇ ಹಂಗಿದೆ. ಹಾಗಾಗಿ
ಕಾವ್ಯಕ್ಕೆ ಒಂದು ಜಾಗವನ್ನು ಕಾವ್ಯಕ್ಕೆ ನಿಮ್ಮ ಮನಸ್ಸಿನೊಳಗೆ ಹೃದಯದೊಳಗೆ ಒಂದು ಜಾಗವನ್ನು ಇಟ್ಕೊಳ್ಳದೇ ಇದ್ದರೆ ಬಹಳ ದೊಡ್ಡ ಅಪಾಯದಲ್ಲಿ ನಾವು ಸಿಕ್ಕಾಕ್ಕೊಳ್ತಾ ಇರ್ತೀವಿ. ಕಾವ್ಯ ಬರೆಯಲೇಬೇಕು ಅಂತ ಏನಿಲ್ಲ. ಕಾವ್ಯವನ್ನು ಕೇಳಿಸ್ಕೊಳ್ಳುವುದು, ಓದುವುದು ತುಂಬ ಮುಖ್ಯವಾದ ಕೆಲಸ. ಆದರೆ ಸಿದ್ದರಾಮಯ್ಯ ಒಂದು ಮಾತನ್ನು ಹೇಳಿದ್ರು, ಕಾವ್ಯಕ್ಕೆ ಇರ್ತಕ್ಕಂಥ ಒಂದು ಫಂಕ್ಷನ್ ಏನಾಗಿರಬೇಕು ಮತ್ತು ಎಸ್ಥೆಟಿಕ್ಸ್ನಿಂದ, ಕಾವ್ಯ ಮೀಮಾಂಸೆಯ ದೃಷ್ಟಿಯಿಂದ ಶುದ್ಧ ಕಾವ್ಯ ಅಂತ ನಾವೇನು ಕರಿತೀವಿ, ಆ ಕಾವ್ಯಕ್ಕೂ ಮತ್ತು ಸಿದ್ದರಾಮಯ್ಯ ಹೇಳಿದ ಕಾವ್ಯದ ಪ್ರಕಾರಕ್ಕೂ ಅಜಗಜಾಂತರವಾದ ಒಂದು ವ್ಯತ್ಯಾಸ ಇದೆ. ಮತ್ತು ನಂಬಿಕೆ ಕೂಡ ಭಿನ್ನವಾಗಿರ್ತಕ್ಕಂಥದ್ದು ನಿಜ. ಆದರೆ ಈ ಎರಡೂ ರೀತಿಯಾದ ಕಾವ್ಯವನ್ನು ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಕೂಡ ಅತ್ಯಂತ ಅಗತ್ಯವಾಗಿ ಇರಬೇಕಾದಂಥ ಒಂದು ಗುಣ ಅಂತ ನಾನು ತಿಳ್ಕೊಳ್ತೇನೆ. ಯಾಕೆಂದರೆ ಕವಿ ಮನಸ್ಸಿನವರು ಏನನ್ನೆಲ್ಲ ಕೇಳಬಹುದು ಅಂದರೆ ಕ್ಷಿಪಣಿಗಳು ಬೀಳುವ ಬಾಂಬಿನ ಸದ್ದನ್ನೂ ಕೇಳಬಲ್ಲವು. ಒಂದು ಇರುವೆ ನಡೆಯುವಾಗ ಅದರ ಹೆಜ್ಜೆಯಲ್ಲಿ ಇರತಕ್ಕಂಥ ಗೆಜ್ಜೆಯ ಸದ್ದನ್ನೂ ಕೇಳ್ತಕ್ಕಂಥದ್ದು ಒಬ್ಬ ಕವಿಯ ಮನಸ್ಸಾಗಿರುತ್ತೆ. ಅಂಥವುಗಳನ್ನೆಲ್ಲವನ್ನೂ ರೂಢಿಸಿಕೊಳ್ತಕ್ಕಂಥ ಒಂದು ವಿಶಿಷ್ಟವಾದ ಸಾಹಿತ್ಯಿಕ ಪ್ರಕಾರ ಕಾವ್ಯ. ಆ ಕಾವ್ಯವನ್ನು ಇವತ್ತಿನ ದಿವಸ ಈ ಎರಡೂ ಹಬ್ಬಗಳ ನಡುವಿನ ಒಂದು ಏನು ಕರಿತಾರಮ್ಮ, ಅದಕ್ಕೇನು ಕರಿತಾರಲ್ಲ, ಸ್ಟಫ್ ಮಾಡಿ, ಹಾಗೆ ಕಾವ್ಯ ಎರಡು ಹಬ್ಬಗಳ ನಡುವಿನ ಈ ಕಾವ್ಯದ ರಸಾಸ್ವಾದನೆಯನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟವರು ಜನಶಿಕ್ಷಣ ಟ್ರಸ್ಟು, ಕಾವ್ಯ ಸಂಜೆ ಮತ್ತು ಜಾಗೃತ ನಾಗರಿಕರ ಒಂದು ವೇದಿಕೆ ಕರ್ನಾಟಕದ್ದು. ಅವ್ರ ಮೂವರಿಗೂ ನಿಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾದ ನೆಲೆಯಲ್ಲಿ ಅಭಿನಂದನೆಗಳನ್ನು ಹೇಳ್ತೀವಿ. ಕಾವ್ಯ ನಮ್ಮನ್ನು ಕಾಪಾಡುವ ಕಡೆಗೆ ಕರ್ಕೊಂಡು ಹೋಗಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.